ನಮ್ಮ ಲಿಂಗಾಯತ ಧರ್ಮದಾಗ ಬರ್ರಿ ಕುಂದರಿ ಪ್ರಸಾದ ಮಾಡ್ರಿ, ಇದು ನಮ್ಮ ತತ್ವ. ಆಮೇಲೆ ಈ 7 ಸೂತ್ರ ಅಂತರಂಗದಾಗ ಏನಿರ್ತೈತಿ, ಬಂದಿರ್ತಾರ ಮ್ಯಾಗಿನ ಮಾತಿಗೆ ಬರ್ರಿ ಅನ್ನೋದು ಹಿಂದಾಗಡೆ ಒಳಗೆ ಹೋಗಿ ಅದಕ್ಕೆ ಚಾ ಮಾಡ್ಬೇಕವ, ಅದಕ್ಕೆ ಮಾಡ್ಬೇಕವ, ಇವೆಲ್ಲ ಮಾಡೋದ್ರಿಂದ ಅವ್ರಿಗೆ ಗಟ್ಟೊಳವ್ರು ಇರ್ತಾರ, ಮಾಡೋತನ ಹೋಗೋದೇ ಇಲ್ಲ. ಕೆಲವ್ರು ಹಸ್ಕೊಂಡ್ ಬಂದಿರ್ತಾರ, ಕೊಟ್ರೆ ಸಾಕಾಗಿರ್ತೈತೆ ಅಂತ ಕುಂತಿರ್ತಾರ. ಕಡಿಕ ಕೊಡ್ಲಿಲ್ಲ ಅಂದ್ರಪ್ಪ ಒಂದ್ ಹನಿ ನೀರು ಕೇಳಲಿಲ್ಲಲ್ಲ, ಎಂತ ಕರ್ಮಿಗಳದಾರ ಇವ್ರಂತ. ಬರ್ರಿ ಕುಂದರಿ ನೀರ್ ಕುಡೀರಿ ಅಂದ್ರೆ ಅವ್ರಿಗೆ ಆ ನೀರ್ ಕುಡಿದ ತಕ್ಷಣ ಅವ್ರಿಗೆ ಸಮಾಧಾನ ಆಗ್ಬಿಡ್ತದೆ. ಉಣ್ಬೇಕು ಉಣ್ಬಾರ್ದು ಅನ್ನೋದೆಲ್ಲ ಹಸು ನೀರ್ಲಿಂದ ಆ ಹಸುವ ನೀಗ್ಬಿಡ್ತೈತಿ. ಆಮೇಲೆ ಅವರು ಉಣ್ರಿ ತಿನ್ರಿ ಅಂದ್ರೆ ಕೊಡ್ತಾರೆ, ಇಲ್ಲ ಇವ್ರಿಗೆ ಯಾಕೆ ತ್ರಾಸ ಕೊಡ್ಬೇಕಪ್ಪ, ಸೂಕ್ಷ್ಮ ಸ್ವಭಾವದವ್ರು ಇರ್ತಾರ, ಮತ್ತೆ ಮುಂದೆ ಹೋಗ್ಬಿಡ್ತಾರ. ಇವು ನಮ್ಮ ಬಸವ ಪದ್ಧತಿ ಒಳಗ ಭಾಳ ತಿಳ್ಕೊಂಡು ಹೋಗೋದೈತ್ರಿ. ವಚನಗಳು, ಪ್ರತಿಯೊಂದು ವಚನಗಳು ತಿಳ್ಕೊಂಡು ಅದಾವ್ರಿ. ಅವ ತಮ್ಮ ಅನುಭವನ ಅವರು ರಚನೆ ತಾಳೆಗರಿ ಒಳಗೆ ಬರೆದಿಟ್ಟಾರ. ಅವಾಗೆಲ್ಲ ಪೆನ್ನು ಹಾಳಿ ಇರ್ಲಿಲ್ಲಲ್ಲ, ತಾಳೆಗರಿನ ಸಿಕ್ತಿದ್ವು. ಲೆಕ್ಕಣಿಕೆ ಅಂತೇಳಿ ದೌತಿ ಅಂತೇಳಿ ಮಸಿಯೊಳಗ ನೀರ್ ಹಾಕಿ ಇದರ್ಲಿಂದ ಬರೀತಿದ್ರು. ಹಿಂಗ ಈಗೆಲ್ಲ ಎಲ್ಲ ಬಂದವ್ರಿ. ಇನ್ನ ಮುಂದೆ ಜಮಾನ್ದಾಗ ಏನೇನ್ ಬರ್ತಾವ ಹೇಳಕ್ ಬರಲ್ಲ. ನಾವು ನಮ್ಮ ಪೂರ್ವಜರು ಇಷ್ಟು ನೋಡ್ಲಿಲ್ಲ, ನಾವ್ ಇಷ್ಟು ನೋಡೇವಿ. ಇನ್ನ ನಮ್ಮ ಮಕ್ಕಳ ಕಾಲಕ್ಕೆ ಏನೇನ್ ಬರುತ್ತೋ. ನಮ್ಮ ಹುಡುಗ ಹೇಳ್ತಿದ್ದ, ಈಗ ನೋಡ್ರಿ ಎಲ್ಲ ಹೊಲಗಳೆಲ್ಲ ಪ್ಲಾಟ್ ಮಾಡಾಕತ್ಬಿಟ್ರ, ಬೆಳೆಯೋದೇನು? ಎಲ್ಲ ಕಾಡು ಕಡಿಯಕತ್ತಾರ, ಮಳಿ ಇಲ್ಲ. ಕಾಡಿದ್ರೆ ಮಳಿ, ಮಳಿ ಇದ್ರೆ ಬೆಳಿ, ಹಿಂಗೆಲ್ಲ ಮಾಡಾಕತ್ರ. ಇನ್ನ ಗುಳಿಗಿ ನುಂಗಿ ಮಧ್ಯಾಹ್ನಕ್ಕೊಂದು ಗುಳಿಗಿ, ಬೆಳಗಿನ ಟಿಫನ್ಗೊಂದು ಗುಳಿಗಿ, ಮಧ್ಯಾಹ್ನಕ್ಕೊಂದು ಗುಳಿಗಿ, ರಾತ್ರಿ ಗುಳಿಗಿ ಜಮಾನ ಬರ್ತೈತಿ. ಆ ಗುಳಿಗಿ ತಿಂದ್ಬಿಟ್ರೆ ಬೆಳೆಯೋರ್ಗೂ ಇಲ್ಲ, ತೊಳೆಯೋರ್ಗೂ ಇಲ್ಲ, ತಿಕ್ಕೋರ್ಗೂ ಇಲ್ಲ ಯಾರು. ಯಾಕಂದ್ರೆ ಈಗ ಕುಟುಂಬನೇ ಇಲ್ಲ. ಒಬ್ಬಕಿಗೆ ಮಾಡ್ಕೊಂಡು ಮುಂದೆ ಡ್ಯೂಟಿ ಹೋಗೋದಿದ್ರು ಎಲ್ಲಿ ತೊಳೆಯೋದು, ಎಲ್ಲಿ ಬೆಳೆಯೋದು? ದುಡಿಲಿಕ್ಕ ತಮ್ಮ ಚೈನಿ ತಮ್ಮ ಇದಕ್ಕೆ ಸಾಲಂಗಿಲ್ಲ. ಯಾಕಂದ್ರೆ ಅಷ್ಟ ಸವಲತ್ತು ಭಾಳ ಆಗ್ಬಿಟ್ಟವು. ಇದು ಭಾಳ ಆಗ್ಯಾವಿಲ್ರಿ. ಹಿಂಗಾಗಿ ಭಾಳ ಬಸವ ತತ್ವದಾಗಿದ್ರೆ ಎಲ್ಲ ಸರಳ, ಸಂಕ್ಷಿಪ್ತ ಮತ್ತೆ ನಿತ್ಯಾನಂದ, ಪರಮಾನಂದ ಸಿಗುತ್ತೆ. ನಂಗೆ ಬಸವ ತತ್ವದಾಗ ಬಂದ್ಮೇಲೆ ನಂಗೆ ಭಾಳ ಖುಷಿ ಐತಿ ನೋಡ್ರಿ. ಅಮ್ಮ, ಬಸವ ತತ್ವದಲ್ಲಿ ವಚನಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅಮ್ಮ? ವಚನಗಳಂದ್ರೆ ವಚನವೇ ದೇವರನಿಗೆ, ವಚನವೇ ಪ್ರಾಣವನಿಗೆ, ವಚನವೇ ಜೀವನವನಿಗೆ. ರಂಜಾನ್ ದರ್ಗಾ ಅವರು ವಚನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬರ್ದಾರ್ರಿ. ಅವರು ಇದರಿಂದ ಇಸ್ಲಾಮಿಕ್ ಧರ್ಮದವರು ಅದ್ರ ಬಸವ ತತ್ವ ಅಷ್ಟು ಆಳವಾಗಿ ಇದು ಮಾಡ್ಕೊಂಡಾರ. ವಚನ ಅಂದ್ರನ ಪ್ರಾಣ ಇದ್ದಂಗ. ಪ್ರತಿಯೊಂದು ವಚನದೊಳಗು ಅಲ್ಲೇ ಪ್ರಶ್ನೆ ಐತಿ, ಲಾಸ್ಟ್ ಅಲ್ಲೇ ಉತ್ತರ. ಈ ನೋಡ್ರಿ, ನೀರ ಕಂಡಲ್ಲಿ ಮುಳುಗುವರೆಯ, ಮರವ ಕಂಡಲ್ಲಿ ಸುತ್ತುವರೆಯ, ಸುತ್ತುವ ಮರವ ಒಣಗುವ ಜಲವ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಈಗ ನಮ್ಮ ನಾಳೆ ದಸರಾ ಬಂತು ಅಂತ ತಿಳಿರಿ, ಮಾನಮಿಯೊಳಗ 9 ದಿನ ಬನ್ನಿ ಗಿಡಕ್ಕೆ ಹೋಗ್ತಾರೆ. ಆ ಬನ್ನಿ ಗಿಡಕ್ಕೆ ಹೋಗ್ತಾರ. ಅಂತವ್ರಿಗೆ ಹೇಳ್ಯಾರ ಬಸವಣ್ಣವ್ರು, ನೀ ಎದ್ದು ಸ್ನಾನ ಮಾಡಿ ಒಂದು ಲಿಂಗ ಪೂಜೆ ಮಾಡ್ಕೊಂಡು 10 ನಿಮಿಷ ಆ ಲಿಂಗ ನಿರೀಕ್ಷಣೆ ಮಾಡಿದ್ರೆ ಮೈಯೊಳಗಿನವೆಲ್ಲ ರೋಗ ರಜನೆಗಳು ಹೋಗ್ತಾವ. ಅಂತದನ್ನ ಬಿಟ್ಟು ನೀವು ಗಿಡ ಸುತ್ತಿರಲ್ಲ, ಗಿಡದಾಗ ದೇವ್ರೈತಂತ ಹೋಗ್ತಿರಲ್ಲ. ಅದನ್ನ ಮಾಡೋ ಬದ್ಲಿ ಟೈಮ್ ಎಷ್ಟು? ನೀರು ಈಗ ಗಂಗೆ ಒಳಗೆ ಮುಳುಗಿದ್ರೆ ಪಾಪ ಹೊಕ್ಕತ್ತೆ ಅಂತಿರಲ್ಲ, ಗಂಗೆ ಒಳಗೆ ಮುಳುಗಿ ಬಂದ್ರು ಮತ್ತೆ ನೀವು ಮತ್ತೆ ಪಾಪ ಮಾಡೋದು ಬಿಡ್ತೀರೇನು? ಮೋಸ ಮಾಡೋದು, ಸುಳ್ತನ, ಕಳ್ತನ ಬಿಡ್ತೀರೇನು? ಅದು ಸುಮ್ಮನೆ ದಂಡ. ಅದಕ್ಕೆ ಏನು ಉಪಯೋಗ? ಕೂಡಲ ಸಂಗಮದ. ಆಮೇಲೆ ಸಂಸಾರವೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂಸಾರನೇ ಒಂದು ಈ 3 ದಿನದ ಮೇಲ, 3 ದಿನದ ಜಾತ್ರೆ. 3 ದಿನಕ್ಕೋಸ್ಕರ ಒಂದು ಗೇಣ್ ಜಾಗಕ್ಕೆ, ಗೇಣ್ ಹೊಟ್ಟಿಗೆ, ಗೇಣ್ ಬಟ್ಟಿಗೆ, ಗೇಣ್ ಹೊಟ್ಟಿಗೆ ದುಡಿಯೋದು. ಯಾಕಷ್ಟು? ಅದನ್ನ ಯಾಕೆ ಮಾಡ್ತೀರಿ? ಅದ ಜೀವನ ಅರ್ಥಕೊಂಡು ಜೀವನ ಮಾಡ್ರಿ. ವಚನಗಳು ಹಿಂಗೆಲ್ಲ ಪ್ರತಿಯೊಂದು ವಚನದೊಳಗು ಜೀವನದ ಪಾಠನೇ ವಚನ ರೀ. ನಾವು ನಡೆದಿದ್ದನ್ನ, ನುಡ್ದಿದ್ದನ್ನ, ಅನುಭವಕ್ಕೆ ಬಂದಿದ್ದನ್ನ ವಚನಗಳಂತ ತಾಳೆಗರಿ ಒಳಗ ಕನ್ನಡ ಅಕ್ಷರದೊಳಗ ಫಸ್ಟ್ ಬರ್ದಂತ ಮಹಾನುಭಾವಿನ ಬಸವಣ್ಣ. ಯಾವುದೇ ಕಷ್ಟ ಬರಲಿ, ಏನೇ ಬರಲಿ, ಒಂದು ವಚನ ಓದಿಬಿಟ್ರೆ ಅದರಲ್ಲೇನ
ನಮ್ಗೆ ಪ್ರಶ್ನೆನೂ ಸಿಗ್ತೈತಿ, ಅದಕ್ಕೆ ಉತ್ತರನೂ ಸಿಗ್ತೈತಿ. ವಚನ ಅಂದ್ರನ ಜೀವನದ ಸಾರಾನೇ ವಚನ. ವಚನದೊಳಗೆ ಏನು ಯಾವುದಕ್ಕೆ ಪರಿಹಾರ ಇಲ್ಲ ಅಂತೀರಾ ನೀವು? ಪ್ರತಿಯೊಂದು ವಚನದೊಳಗೂ ನಡೆಯೋದು ಹೆಂಗೆ, ನಡೆಯೊಂದು ಪರಿ ನುಡಿಯೊಂದು ಪರಿ. ನಡೆ ನುಡಿ ಒಂದಾದಲ್ಲಿ ಪರಮಾತ್ಮ ನೀರು. ನಡೆದು ಒಂದು ರೀತಿ, ಈಗ ನೋಡ್ರಿ ಯಾವನ್ಗಿರಿ ಮಾತು ಕೊಟ್ಟಿರ್ತೀವಿ, ನಾ ಇಂತಲ್ಲಿ ಬರ್ತೀನಿ, ಇಂತಲ್ಲಿ ಹೋಗ್ತೀನಿ, ಇಂತಲ್ಲಿ ಬಂದು ನಿಮಗೆ ಮಾಡಿಕೊಡ್ತೀನಿ ಅಂತ ವಚನ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ನಡೆಯೋದಿಲ್ಲ. ಮಾತಿನಾಗಷ್ಟೇ ಅದು, ನಡತೆಯೊಳಗಿಲ್ಲ. ನಡೆಯೊಳಗೂ ಬಸವ ತತ್ವ ಅಂದ್ರೆ ನಡೆಯೊಳಗೂ ಸತ್ಯನೇ ಇರಬೇಕು, ನುಡಿಯೊಳಗೂ ಸತ್ಯ ಇರಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಪುಣ್ಯಕೋಟಿ ವಚನದ ಸತ್ಯಕ್ಕೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದಳೆ ಮೆಚ್ಚನ ಪರಮಾತ್ಮ. ನೋಡ್ರಿ ಪುಣ್ಯಕೋಟಿದು ಈ ವಚನ, ಶರಣರ ವಚನನ ಅಲ್ಲಿದೆ. ನಮ್ ಸತ್ಯವೇ ಅದ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ. ನೋಡ್ರಿ ಕೊನೆಯವರೆಗೂ ನಮಗ್ ಬರೋದು, ನಮ್ದು ನಿಜವಾದ ಮನೆ ಎಲ್ಲೈತಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿದೆ ಸುಮ್ಮನೆ. ನೋಡ್ರಿ ಏನೆಲ್ಲ ಅಲೆಕ್ಸಾಂಡರ್ ಯುದ್ಧ ಮಾಡ್ದ, ಎಷ್ಟು ಯುದ್ಧ ಮಾಡ್ದ ಅಲೆಕ್ಸಾಂಡರ್. ಲಾಸ್ಟ್ ಏನ್ ಮಾಡ್ದ, ಅಷ್ಟು ಜನ ರಕ್ತದ ಹೊಳೆ ನೋಡಿ ಎರಡು ಕೈ ಹೋಗು ಮುಂದೆ ಎರಡು ಕೈ ಹೊರಗಿಟ್ಟು ನನ್ನ ತಗೊಂಡು ಹೋಗ್ರಿ ಅಂದ. ಯಾಕಂದ್ರೆ ಖಾಲಿ ಕೈಲಿ ಬಂದೇನಿ, ಖಾಲಿ ಕೈಲಿ ಹೊಂಟಿ. ಅದು ಎಷ್ಟು ಎಕ್ಸಾಂಪಲ್ ಐತಿ ನೋಡ್ರಿ. ಬಂದೇನು ಬರೀದೇ. ಇನ್ನೊಂದು ಇದು ಮಾನವ, ಇದು ದಾಸರ ಇದ್ರ ಮಾನವ ಮೂಳೆ ಮಾಂಸಗಳ, ಮಾನವ ನಿನ್ನ ಮೂಳೆ ಮಾಂಸಗಳ ಕುಣಿಕೆ, ಇದರ ಮೇಲಿದೆ ತೊಗಲಿನ ಹೊಡಿಕೆ. ಆಮೇಲೆ ಬರುವಾಗ ಕತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಇನ್ನೊಂದು ನಮ್ಮ ಅಕ್ಕಮದೇವಿ ವಚನ ಐತಿ. ಅಕ್ಕಮದೇವಿ ಕೌಶಿಕನ ಆಸ್ಥಾನದಾಗಿರ್ಬೇಕಾದ್ರೆ 3 ಇವನ್ನ ಇಟ್ಟಿರ್ತಾಳೆ. 3 ಷರತ್ತು. ಅಪ್ಪ ಅಮ್ಮನ ಹಿಡಿದು ಆಸ್ಥಾನ ಇದ್ರಾಗ ಒಯ್ಯಾಕತ್ತಾರ, ನೀವು ಮದುವೆ ಮಾಡ್ಕೊಲಿಲ್ಲ ಅಂದ್ರೆ, ಕೌಶಿಕನ ಮೆಚ್ಚಲಿಲ್ಲ ಅಂದ್ರೆ ನಿನ್ನ ಜೈಲಿಗೆ ಹಾಕಿ ನಿಮ್ಮ ಅಪ್ಪ ಅಮ್ಮನ ಅನ್ನೋ ಸಂಕಟಕ್ಕೆ ಹಾಕಿ ಹ್ಞೂ ಅಂತ ಬಂದು 3 ಇದನ್ನ ಷರತ್ತು ಹಾಕಿರ್ತಾ. ನಾ ಜಂಗಮ ಸೇವೆ ಮಾಡಕ್ಕೆ ಅದಕ್ಕೆ ಅಡೆತಡೆ ಮಾಡಂಗಿಲ್ಲ, ನಾ ದೇವ್ರ ಧ್ಯಾನದಾಗ ಇರೋಕ್ಕೆ ಅಡೆತಡೆ ಮಾಡಂಗಿಲ್ಲ, ಮತ್ತು ನನ್ನ ಅಪ್ಪಣೆ ಇಲ್ಲ ಮುಟ್ಟಂಗಿಲ್ಲ, ಹಿಂಗೆಲ್ಲ ಹಾಕಿರ್ತಾ. ಕೌಶಿಕ ಪಾಲಿಸ್ತಾನ ಅವನ ಸಹನೆ ಮೀರಿ ಒಂದು ದಿವಸ ಜಂಗಮರದ್ದು ಇದನ್ನ ಬಂದ್ ಮಾಡಿಸ್ಬಿಡ್ತಾನೆ, ಬರೋ ಹೋಗೋ ಜಂಗಮರ. ಅಲ್ಲಿ ಒಂದು ಇದನ್ನ ತಪ್ಪಿ. ಆಮೇಲೆ 2ನೇ ಸಲ ಅದು ಕಿರಿಕಾಗ್ಬಿಡ್ತೈತಿ. 3ನೇ ಸಲ ಅವನು ಈಕೆ ಯಾವತ್ತು ನೋಡಿದ್ರು ಲಿಂಗ ಪೂಜೆ ಈಕೆ ಯಾವಾಗ ಮುಯ್ತೈತೆ ಅಂತ ಹೇಳಿ ಒಂದ್ಸಲ ಶರಗ್ ಹಿಡ್ದು ಜಗ್ಬಿಡ್ತಾನೆ. ಅವಾಗ ಮಾತಾಜಿ ಅಕ್ಕಮದೇವ್ರು ಶರಗ ತಗೋ, ಮರಳೆ ತಗೋ, ದೇಹದ ಎಲುಬಿನ ತಡಿಕೆ, ಮಾಂಸದ ಮಡಿಕೆ, ಅದೆಲ್ಲ ಇದನ್ನ ಒಳಗೆ ಏನೈತಿ ಏನಿಲ್ಲ ತಗೋ, ನಾ ಹೊಂಟೆ ಅಂತ ಹೊಂಟು ಬಿಡ್ತಾರೆ ಸೀರೆ ಸೆಳ್ಕೊಂಡು. ಅವಾಗ ಅಕ್ಕಿ ತಾಯಿ ಅಲ್ಲೇ ಇರ್ತಾಳ, ಹೋಗ್ಬೇಡಮ್ಮ ತಡಿ, ಹಿಂಗೆ ಬೆತ್ತಲೆ ಹೊಂಟೆಲ್ಲ ನೀವು ಹೋಗ್ಬೇಡ, ಈ ಉಡು ಸೀರೆ ಉಡು ತಡಿ ಅಂದದ್ದೇ ಅದು ಉಡ್ತಡಿ ಆಗಿತ್ರಿ. ಅದು ಬಳ್ಳಿಗೆ ಇದು ಶಿಕಾರಿಪುರದೊಳಗ ಅದು ಅಕ್ಕಿ ಹುಟ್ಟೂರು ಇದು ಕೌಶಿಕ್ ರಾಜನೂರ, ಅದು ಉಡತಡಿ ರೀ, ಕೌಶಿಕ್ ಮಹಾರಾಜನೂರು. ಉಡು ತಡಿ, ಸೀರೆ ಉಟ್ಕೋ ತಡಿ ಅಂತ ಹೇಳ್ತಾರೆ. ಉಡ್ತಡಿ, ಅದು ಉಡ್ತಡಿ ಗ್ರಾಮ ಆಯ್ತು. ಮುಂದೆ ಹೊಂಟೆಲ್ಲ ಅವರು ದೇವ್ರಕ್ಕಿ ಸಾಕ್ಷಾತ್ ತಾಯಿ ಶರಣೆಕಿ. ಯಾಕೆ ಹೊಂಟಿ, ಅದು ಬಸವಣ್ಣನ ವಾರ್ತೆ ತಿಳ್ಕೊಂಡು ಆ ಬಸವಣ್ಣ ಕಲ್ಯಾಣಕ್ಕೆ ಹೋಗ್ಬೇಕಂತ ಅಕ್ಕಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಗುರುಗಳು ಒಂದು ದೀಕ್ಷಾ ಕೊಟ್ಟಿರ್ತಾರ. ಲಿಂಗವೇ ನಿನ್ನ ಗಂಡ, ಲಿಂಗವೇ ನಿನ್ನ ತಾಯಿ, ಅವನೇ ಪತಿ ನೀ ಸತಿ ಅಂತ ದೀಕ್ಷಾ ಮಾಡಿರ್ತಾರಲ್ಲ, ಅದೊಂದು ತಲೆಗಿಟ್ಕೊಂಡು ಆ ಚನ್ನಮಲ್ಲಿಕಾರ್ಜುನ ಎಲ್ಲದಾನ ಹುಡುಕ್ಬೇಕಂತ, ಶ್ರೀಶೈಲಕ್ಕೆ ಹೋಗ್ಬೇಕಂತ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅನ್ನೋ ಒಂದು ಭಾವನೆ ಇರ್ತದೆ. ಅದನ್ನೆಲ್ಲ ಬಸವಣ್ಣವರು ಕಲ್ಯಾಣದಾಗ ಇದೆಲ್ಲ ಬೆಳೆಸಿಬಿಟ್ಟಿರ್ತಾರಲ್ಲ, ಅಲ್ಲಿ ಹೋಗ್ಬೇಕನ್ನೋ ಆಸೆಗೆ ಆಕಿಗೆ ಒಂದು ನ್ಯಾವ ಸಾಕಾಗಿರ್ತೈತಿ. ಆ ಕೌಶಿಕನ್ ಯಾವ ಅರಮನೆಗೂ ಆಕಿ ಮಳ್ಳಾಗಿರಲ್ಲ, ತಂದೆ ತಾಯಿ ಹಿಡ್ಕೊಂಡು ಹೋಗ್ತಾರ ಅನ್ನೋ ಸಂಕಟಕ್ಕೆ ಆಕಿ ಬಂದಿರ್ತಾ. ಅದ್ರಾಗ ಪಾಸ್ ಆಗಪ್ಪ ನಾನು ನಿನ್ ಮದ್ವೆ ಆಗ್ತೇನೆ ಅಂದೆ. ಅವನು ನರಮಾನವ, ಎಲ್ಲೇ ಶರಣ ಅಲ್ಲ ನರಮಾನವ, ದಾಟಿ ಬರಂಗಿಲ್ಲ ಮನುಷ್ಯ ಹೊರಗೆ. ಅವಾಗ ಹೊಂಟಾಗ ತಾಯಿ ಕೇಳ್ತಾಳ, ಹಿಂಗ ಉಡ್ಬ್ಯಾ ಸೀರೆ ಉಡುವ ತಡಿ ಅಂದಾಗ ಉಡ್ತಡಿ ಆಗ್ತೈತಿ. ಮುಂದಕ್ಕೆ ನೀ ಹಿಂಗ ಹೊಂಟ್ರೆ ಹೆಂಗ ಅಂತ ಕ್ವಶನ್ ಮಾಡ್ತಾಳ. ಚಿಲಿಪಿಲಿ ಹಸಿವಾದರೆ ಭಿಕ್ಷಾನ್ನಗಳುಂಟು,
ತ್ರಿಷೆಯಾದರೆ ಕೆರೆ ಬಾವಿ ಹಳ್ಳಗಳುಂಟು. ಮತ್ತೆ ಆತ್ಮಸಂಘಾತಕ್ಕೆ ಪರಮಾತ್ಮನೇ ಉಂಟು. ಚೆನ್ನ ಮಲ್ಲಿಕಾರ್ಜುನನುಂಟು. ಆತ್ಮಸಂಘಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನುಂಟು. ಮತ್ತೆ ಎದಕ್ಕೆ ಅಂತ ಹೇಳಿ ಹೊಂಟು ಬಿಡ್ತಾರೆ ಶ್ರೀಶೈಲಕ್ಕೆ. ಆಮೇಲೆ ಅಡವಿ ಒಳಗೆ ಹೋಗ್ತಾ 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಉಡತಡಿಗೆ ಬಸವ ಕಲ್ಯಾಣಕ್ಕೆ. ಎಷ್ಟು ವರ್ಷ ಎಲ್ಲ 12ನೇ ಈಗೆಲ್ಲ ಎಷ್ಟಾದ್ರೂ ಕಾಡೊಳಗೆ ಹೋಗಾಕ ಹೆದರ್ತೇವೆ. ಅವಾಗ ಕಾಡು ಗಿಡ ಗಂಟಿ ಬೆಳೆದಿದ್ರಾಗ ತಕೊಂಡ್ ನಾವು ಜಾಗ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಅಡವಿ ಒಳಗೆ ಚಿಲಿಪಿಲಿ ಎಂದು ಓದುವ ಗಿಳಿಗಳೀರ, ಚೆನ್ನ ಮಲ್ಲಿಕಾರ್ಜುನನ ಕಾಣಿರ, ಎರಗಿ ಬೆಂದಾಡುವ ದುಂಬಿಗಳಿರ ನೀವು ಕಾಣಿರ, ನೀವು ಕಾಣಿರ, ಗಿರಿಗಹರಂದರದೊಳಗೆ ಅಡಗಿರುವ ನವಿಲುಗಳ ನೀವು ಕಾಣೀರ, ಕೊಳನ ತಡೆಯಲಾಡುವ ಹಂಸಗಳಿರ ನೀವು ಕಾಣೀರ, ಚೆನ್ನ ಮಲ್ಲಿಕಾರ್ಜುನ ಎಲ್ಲಿ ಎರ್ದನೆಂದು ನೀವು ಬಲ್ಲಿರ ಹೇಳಿರ ಅಂತ ಆ ಪಶು ಪಕ್ಷಿ ಆ ಸೃಷ್ಟಿ ಜೋಡಿ ಮಾತಾಡ್ಕೊಂತ ಹೊಂಟು ಬಿಡ್ತಾರೆ. ಅಲ್ಲಿ ಹೋದ್ರೆ ಅಕ್ಕಮಹಾದೇವಿ ಬಸವಣ್ಣವ್ರ ಆಸ್ಥಾನಕ್ಕೆ ಹೋದ್ರೆ ಅಲ್ಲಿ ಬಂದವ್ರು ಓಣೆ ಅಂತ ಇರ್ತಿದ್ವಿ. ಬಂದವರೆಲ್ಲ ಅಲ್ಲಿದ್ದು ಅಲ್ಲಿ ಅವ್ರ ಪರೀಕ್ಷೆ ಆದ್ಮೇಲೆ ಅವ್ರನ್ನ ಕಲ್ಯಾಣದಾಗ ಬಿಡ್ತಿರ್ತಾರೆ. ಅವ್ರನ್ನ ಬಸವ ಕಲ್ಯಾಣದಾಗ ಬಿಡ್ತಿರ್ತಾರ. ಅಲ್ಲಿ ತ್ರಿಪುರಾಂತಕ ಕೆರೆ ಅದ, ಅಲ್ಲಿ ಬಂದು ಅಲ್ಲೆಲ್ಲ ಸ್ನಾನ ಮಾಡಿ ಅಲ್ಲಿ ಇದನ್ನ ಮಾಡ್ಕೊಂಡು ಬಂದವ್ರ ಓಣಿಯೊಳಗೆ ಪರೀಕ್ಷೆಗೊಂಡು ಇವ್ರು ಯೋಗ್ಯದಾರಿಲ್ಲೋ ಲಿಂಗ ಐತಿಲ್ಲೋ ಕೊಳ್ಳಾಗ ಪರೀಕ್ಷೆ ಮಾಡ್ಕೊಂಡು ಒಳಗೆ ಬಿಡ್ತಿರ್ತಾರ. ಅವಾಗ ಅಲ್ಲಮ್ಮ ಪ್ರಭುದೇವರಿಗೆ ಶರಣರಲ್ಲ ಅಲ್ಲೊಂದು ಚಿತ್ಕಳೆ ಬರ್ತಾ ಇದೆ ಕರ್ಕೊಂಬ ಅಂಥೇಳಿ ಕಿನ್ನರಿ ಬೊಮ್ಮಯ್ಯನ ಕಳಿಸ್ತಾರ. ಅಲ್ಲಿ ಹೋದಾಗ ಕರ್ಕೊಂಡು ಬಂದ ಕೂಡಲೇ ಅಲ್ಲಮ್ಮ ಪ್ರಭುದೇವರು ಅನುಭವ ಮಂಟಪ ನಡೆದಿರ್ತದೆ. ಅಲ್ಲಮ್ಮ ಪ್ರಭುದೇವರು ನೀನು ಹಿಂಗೆ ಬಂದು ಕುಂತೆಲ್ಲ ನಿನ್ನ ಪತಿಯ ಕುರು ಹೇಳು ಅಂತ ಹೇಳಿ. ನಿನ್ನ ಕುರು ಯಾರು ಅಂದ್ರೆ ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚಲುವಂಗಿ ಒಲಿದೇನು ಅವನ ಕುರುಹು ನಾನು ನಿಮ್ಗೇನು ಹೇಳಲಿ ಅಂತ. ಹೌದಾ, ಇದಕ್ಕೆ ಅವ್ರು ಕೇಳ್ತಾರ ಸತ್ತದ ಹೆಣ ಕುಗಿದ್ದುಂಟೇನು, ಆಮೇಲೆ ಇವೆಲ್ಲ ಇದನ್ನು ಕೇಳ್ತಾರೆ ಹೆಪ್ಪಿಟ್ಟ ಹಾಲು ಸಿಹಿ ಆಗುದೇನೋ, ಇದೆಲ್ಲ ಹೇಳ್ತಿಯಲ್ಲ ನಿಂದು ಇದೆಲ್ಲ ಆಡಂಬರ ಅನ್ನಿಸ್ತೈತಿ ಅಂತ. ಹೆಪ್ಪಿಟ್ಟ ಹಾಲು ಇದು ಸತ್ತಿದ ಹೆಣ ಕೂಗುದು, ನಿದ್ಗಣಗೆ ಎದ್ದು ಓಡಾಡ್ತೀವಲ್ಲ ಮತ್ತು ಸತ್ತ ಹೆಣ ಓಡಾಡ್ದಂಗನ. ಆಮೇಲೆ ಹೆಪ್ಪಿಟ್ಟ ಹಾಲು ಸಿಹಿ ಅಂದರೆ ಹೆಪ್ಪಿಟ್ಟ ಹಾಲು ಮೊಸರು ಮಾಡ್ತೇವೆ, ಮೊಸರು ಮಾಡಿಂದ ಬೆಣ್ಣೆ ಆಗ್ತದೆ, ಬೆಣ್ಣೆ ಆದಮೇಲೆ ಬೆಣ್ಣೆ ಆಗ್ತದೆ, ತುಪ್ಪ ಆಗ್ತೈತೆ, ಅದು ಸಿಹಿ ಆಗ್ತೈತಿಲ್ಲ. ಅಲ್ಲಮ್ಮ ಪ್ರಭುದೇವ್ರು ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡಿ ಗೊತ್ತಿರ್ತದೆ ಅವ್ರಿಗೆ. ಆದರೆ ಸಮಾಜಕ್ಕೆ ತೋರಿಸ್ಬೇಕಲ್ಲ, ನೀನು ಮಹಾಶರಣೆ, ನೀನು ಶಿವಶರಣೆ ಅನ್ನೋದು ಕ್ಷಮಿಸು ತಾಯೇ, ನಿಂದು ಗೊತ್ತ ನನಗೆ, ಆದರೆ ಇಡೀ ಸಮಾಜಕ್ಕೆ ನಿನ್ನ ಪರಿಚಯ ಮಾಡಿಸಿದ್ನಮ್ಮ ನೀ ಅಂತ ಶಿವಶರಣೆ. ನೀನು ಮಹಾದೇವಿ ಇದ್ರು, ಅವ್ರು ಫಸ್ಟ್ ಮಹಾದೇವಿ ಇದ್ರು, ನೀನು ಮಹಾದೇವಿ ಅಲ್ಲಮ್ಮ, ನೀನು ಅಕ್ಕ ಮಹಾದೇವಿ, ಜಗಕ್ಕೆಲ್ಲ ನೀನು ತಾಯಿ ಅಕ್ಕ ಮಹಾದೇವಿ. ಫಸ್ಟ್ ಕವಿಯತ್ರಿನೇ ಅಕ್ಕ ಮಹಾದೇವಿ. ಫಸ್ಟ್ ರಚನೆಗಳು ಮಾಡ್ದಂತ ಕವಿಯತ್ರಿನ ಅಕ್ಕ ಮಹಾದೇವಿ. ಮತ್ ತುಂಬಾ ಖುಷಿ ಆಯ್ತ್ರಿ ಅಮ್ಮ ನಿಮ್ ಕಡೆ ಈ ಬಸವ ತತ್ವ ಅಕ್ಕ ಮಹಾದೇವಿ ಇವ್ರೊಳಗೆ ಹೊರಟ್ರೆ ನೀವು ಎಷ್ಟು ಮಾತಾಡಿದ್ರು ಕಡಿಮೆ, ಎಷ್ಟು ಕೇಳಿದ್ರು ಕಡಿಮೆ. ಬೇಸರ ಆಗದೆ ಇರತಕ್ಕಂತ ಒಂದು ವಿಷಯ ಅಂದ್ರೆ ಇದು. ಹೌದು. ಅವ್ರು ಎಷ್ಟು ಅನುಭವಿಸಿದ್ರು, ಮುಂದೆ ಎಷ್ಟು ಅದನ್ನ ತಗೊಂಡು ಹೋದ್ರಂತ ತಿಳ್ಕೊಳ್ಳೋಕೆ ತುಂಬಾ ಆಳ ಮುಣಗ್ಬೇಕಾಗತ್ತೆ ಇದ್ರಲ್ಲಿ. ಇಡೀ ಜೀವನನೇ ಸಾಲಲ್ಲ. ಹೌದು. ಕುಂತ್ರು ವಚನ, ನಿಂತ್ರು ವಚನ, ಮಲ್ಕೊಂಡ್ರು ವಚನ, ವಚನನೇ ಹಾಸ್ಕೊಂಡು, ವಚನನೇ ಹೊತ್ಕೊಂಡು, ವಚನನೇ ಮಲ್ಗಿದ್ರು ನಮ್ಮ ಜೀವನ ಪಾವನ ಆಗಕ್ಕೆ ಭಾಳ ಕಡಿಮೆ. ಅಂತಾದ್ರಾಗ ಬಸವ ತತ್ವ ಬಿಟ್ಟು ನಾನಿದು ಅಂತ ಹೊಡೆದಾಡ್ತಾರೆ. ನಾನೇನಂತೀನಿ, ನಾವು ನೋಡ್ರಿ ಬಸವ ಕೇಂದ್ರಕ್ಕೆ ಬಂದೀವಿ. ಬಸವ ತತ್ವದಾಗ ನಮ್ಮ ಅಣ್ಣಂದ್ರೆಲ್ಲ ಎಂತೆಂಥ ಪ್ರವಚನಕಾರನ 25ನೇ ವರ್ಷ ತುಂಬ್ತದ. ನಾಳೆ ನವಂಬರ್ 1 ನಮ್ಮ ಗೋಕುಲೋಡ್ ಬಸವ ಕೇಂದ್ರ ಪ್ರಾರಂಭ ಆಗಿ 25 ವರ್ಷ ಮುಗಿತದ. ನಮ್ಮ ಅಣ್ಣಂದ್ರೆ ಎಲ್ಲ ಚಂದಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಯಾರ. ವಾರ್ಷಿಕೋತ್ಸವ ಮಾಡ್ತೀವಿ, ಅವಾಗ ನಿಮ್ಮನ್ನು ಕರಿತೀವಿ, ಬರ್ರಿ. ಆಮೇಲೆ ಬಸವ ಕೇಂದ್ರ ಮನಿ ಮಗಳಾಗಿ ನನಗೆ ಪ್ರತಿಯೊಬ್ಬರು ಬಸವ ಕೇಂದ್ರದ ಮಗಳಂಗ ಅಣ್ಣಂದ್ರ ಹೆಂಡ್ತ್ಯಾರು ಶ್ರೀಮತಿಯವರು ಮನಿ ಮಗಳಂಗ ನನ್ನ ಬಸವ ಕೇಂದ್ರದ ಪ್ರತಿಯೊಂದು ಮೆಂಬರು ಉಮಾತಾಯಿ ಉಮ್ಮಕ್ಕ ಅನ್ಲಾರ್ದು ಬಾಯ್ತಾಯಿ. ಹೀಗಾಗಿ ನನಗೆ ಬಸವ ಕೇಂದ್ರ ಅಂದ್ರೆ ತವ್ರ ಮನಿ, ಬಸವ ಕೇಂದ್ರ ಅಂದ್ರೆ ಒಂದು ಸ್ವರ್ಗ. ಬಸವ ಕೇಂದ್ರ ಏನು ಸ್ವರ್ಗ ಮೇಲಿಲ್ಲ, ಇದೇ ಸ್ವರ್ಗ.
ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಅಂದರೆ ನರಕ. ಅದನ್ನ ತಿಳ್ಕೊಬೇಕು. ಮೇಲೆ ಸ್ವರ್ಗಕ್ಕೆ ಹೋಗ್ತೇವೆ ಏನಿಲ್ಲ, ವಚನಗಳನ್ನು ಓದೋದ್ರಿಂದ ಸ್ವರ್ಗ ಸುಖ ಸಿಗ್ತದೆ. ಬಸವ ತತ್ವಗಳನ್ನು ಅನುಸರಿಸಿ ವಚನಗಳನ್ನು ಪರಿಪಾಲನೆ ಮಾಡಿ ಅಷ್ಟೊಂದು ಭಕ್ತಿಯಿಂದ ನೀವು ಮಾಡಿದಕ್ಕೆ ಪರಮಾತ್ಮ ಆಶೀರ್ವಾದನೇ ಇರಬೇಕು. ನೀವು ಈ ವಯಸ್ಸಿನಲ್ಲಿ ಇಷ್ಟೊಂದು ಆರೋಗ್ಯಕರವಾಗಿದ್ದೀರಾ, ನಿಮ್ಮ ಕೊನೆವರೆಗೂ ನೀವು ಹೀಗೆ ಆರೋಗ್ಯಕರವಾಗಿರ್ರಿ. ಆ ಬಸವಣ್ಣನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಅಮ್ಮ. ನೀವು ಇಷ್ಟು ಚಂದ ಪ್ರವಚನ, ಇಷ್ಟು ಚಂದ ಹೇಳ್ತೀರ, ಮುಗ್ಸಕ್ ಮನ್ಸೇ ಬರಲ್ಲ ಅದನ್ನ. ಇಲ್ಲ, ಹೊಗಳಿ ಹೊನ್ನ ಸೋಲಕ್ಕೆ ಎರಿಸ್ಬೇಡ್ರಿ. ಆದ್ರೂ ಅದಕ್ಕೆ ನಾನು ಯೋಗ್ಯಳಲ್ಲ. ನಾನು ಏನ್ ಬರೀ ಮೇಲಿಂದ ಹೈಲೈಟ್ಸ್ ಹೇಳ್ದಂಗೆ ಹೇಳೇನಿ. ಇದು ಆಳ ಐತಿ. ಒಂದೊಂದು ವಚನನು, ಒಂದೊಂದು ವಚನದ ಒಂದೊಂದು ಲೈನ್ ಮೇಲೆ ಡಾಕ್ಟರೇಟ್ ಮಾಡ್ಯಾರ್ರಿ. ಸ್ನೇಹ ಬೂಸ್ನೂರ್ ಅನ್ನೋರ್ದ ಇದನ್ ಮಾಡ್ರಿ, ಅವರು ಡಾಕ್ಟರೇಟ್ ದೊಡ್ಡ PhD ಮಾಡ್ಯಾರ. ಒಂದೊಂದು ಲೈನ್ ಮೇಲೆ ಜೇಡರ್ ದಾಸಿಮಯ್ಯ ಬಗ್ಗೆ, ಸ್ನೇಹ ಮೇಲೆ ಅವ್ರದ್ದೊಂದು ಅಕ್ಷಯ ಕೋಲಿನೊಳಗ ಗಂಗಾಂಬಿಕೆ ಬೆಳಗ ಅಂತ ಹೇಳಿ ಅಲ್ಲೊಂದು ಬಸವ ವೃಕ್ಷನೇ ಬೆಳೀತಾ ಇದೆ ರೀ. ಅಲ್ಲಿ ಒಮ್ಮೆ ಬನ್ರಿ ನೀವು, ಅಲ್ಲಿ ಎಲ್ಲ ಬನ್ರಿ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳದಾರ, ತಿಳ್ಕೊರಿ. ಖಂಡಿತ ನಿಮ್ಮಲ್ಲಿ ನಾವು ಬೆರೆಯೋಣ. ಆ ಅವಕಾಶ ಭಗವಂತ ನಿಮ್ ಮೂಲಕ ನನಗ್ ಕೊಟ್ಟಿದೆ ಅಂತ ತುಂಬಾ ಖುಷಿ ಆಗತ್ತಮ್ಮ. ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ನಿಮಗನೆಲ್ಲ ಧನ್ಯವಾದ. ಶರಣಾರ್ಥಿ. ನೀವು ಇಂಥ ಅವಕಾಶ ಕೊಟ್ಟಿದ್ದು ನನ್ನ ಪುಣ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ವೀಕ್ಷಿಸುವಂತ ವೀಕ್ಷಕರಿಗೂ ಶರಣು ಶರಣಾರ್ಥಿ. ಶರಣು ಶರಣ.